ಎಲ್ಲ ಶರಣ ಬಂಧುಗಳಿಗೂ ಶರಣಾರ್ಥಿಗಳು. ಇಂದಿನ ಅಧ್ಯಾಯದಲ್ಲಿ ಆ ಮಹಿಷಾಸುರನ ಮಂಡಲೀಕನಾಗಿರ್ತಕ್ಕಂಥ ರಸಿವಮ ಆಗಿರ್ತಕ್ಕಂಥ ಒಬ್ಬ ಮಂತ್ರಿ ದಂಡೆತ್ತಿ ಬಂದು ಆ ದೇವಿಯಿಂದ ಹತನಾದ ಅಂತಕ್ಕಂಥ ತಿಳ್ಕೊಂಡಿದ್ದು. ಈಗ ಅದೇ ಇನ್ನೊಬ್ಬ ಮಂತ್ರಿ ಬಂದು ರುದ್ರ ಅಂತಕ್ಕಂಥ ಒಂದು ದಂಡೆತ್ತಿ ದೇವಿ ಮೇಲೆ ಯುದ್ಧಕ್ಕೆ ಬರ್ತಾ ಇದ್ದಾನೆ. ಬಂದು ಯುದ್ಧವನ್ನು ಮಾಡುವುದರಲ್ಲಿ ಏನ್ ಹೇಳ್ತಾ ಇದ್ದಾನೆ? ಮತ್ತೆ ನಿರ್ಜರರು ಎನ್ನಯ ಮೃತ್ಯರೆನಿಪರು ಹರಿಹರಾಜ್ಯರು ಎತ್ತ ಪುತ್ರರು ಎನ್ನ ನಿಮ್ಮ ಉಪದ್ರವಗೋಸ್ಕರವೋ ನಿತ್ಯ ಪ್ರಾರ್ಥನೆ ಮಾಡಲಿಕ್ಕೆ ನಾ ಮತ್ತೆ ಬಂದೆನು ಮನುಷ್ಯ ಬಲಗೆಯೋ ಮೃತ್ಯುವೆಂದೇ ತಿಳಿದು ಹೋಯಿಂದೆಚ್ಚಳ ದೇವಿ ಮತ್ತು ದೇವತೆಗಳು ನನ್ನ ಸೇವಕರು, ಆ ಹರಿಹರ ಬ್ರಹ್ಮಾದಿಗಳು ನನ್ನ ಮಕ್ಕಳು. ನಿಮ್ಮ ಉಪದ್ರವಕ್ಕೋಸ್ಕರ ಸಲುವಾಗಿ ಸದಾ ನನ್ನನ್ನು ಪ್ರಾರ್ಥನೆಯನ್ನು ಮಾಡಿದ್ದರಿಂದ ನಾನು ಬಂದಿರುತ್ತೇನೆ. ಮಹಿಷಾಸುರನ ಬರಕ್ಕೆ ಮೃತ್ಯುವೆಂದೇ ತಿಳಿದುಕೋ ಎಂಬುದಾಗಿ ಆ ರುದ್ರನಿಗೆ ಉತ್ತರವನ್ನು ಕೊಡ್ತಾ ಇದ್ದಾರೆ ತಾಯಿ. ಮತ್ತೆ ರುದ್ರ ಏನು ಹೇಳ್ತಾ ಇದ್ದಾನೆ? ನಕ್ಕನಾಗ ರುದ್ರ ಸ್ತ್ರೀಯಳೆ ತಕ್ಕ ಮಾತಾಡಿದೆಯು ನೀನು ತಕ್ಕೆ ಮನುಷ್ಯನು ದೇವನಲ್ಲದೆ ದೇವರಿನ್ನುಂಟೆ ಒಕ್ಕಲಾದರೂ ಯಮಗೆ ದಿರಶರು ಸೊಪ್ಪು ಮುರಿದೆವು ಹರಿಹರರ ಬೆನ್ನು ಇಕ್ಕಿ ಬಂದೆಯ ನೀನೆಂತಲ ಹೆಚ್ಚು ರುದ್ರ ಆ ದೇವ್ರ ಅಂತಕ್ಕಂಥವನು ನಗ್ತಾ ಇದ್ದಾನೆ. ದೇವಿಯ ಮಾತನ್ನು ಕೇಳಿ ನಕ್ಕು, ಇರೋ ಸ್ತ್ರೀಗಳೇ ಒಳ್ಳೆಯ ಮಾತನಾಡ್ತಾ ಇದ್ದೀಯಾ, ಯೋಗ್ಯವಾದ ಮಾತನಾಡಿದೆ. ಈ ಲೋಕಕ್ಕೆ ಮನುಷ್ಯನಲ್ಲದೆ ಒಡೆಯರು ಬೇರೆ ಉಂಟೆ. ದೇವತೆಗಳು ನಮ್ಮ ದೇಶದಲ್ಲಿ ವಾಸವನ್ನು ಮಾಡ್ತಾ ಇದ್ದಾರೆ. ಹರಿಹರರ ಸೊಕ್ಕನ್ನು ಮುರಿದಿದ್ದೇವೆ, ನೀನು ಹರಿಹರನಿಗೆ ಸಹಾಯಕಳಾಗಿ ಬಂದಿದ್ದೀಯಾ ಎನ್ನುತ್ತಾ ಬಾಣವನ್ನು ಹೂಡಿ ಆ ದೇವಿಯ ಮುಂದೆ ಯಾವ ರೀತಿಯಾಗಿ ಯುದ್ಧಕ್ಕೆ ತಯಾರಾಗಿದ್ದಾನೆ. ಬಾಣಗಳನ್ನ ಆ ತಾಯಿ ಅರ್ಧದಲ್ಲಿ ತುಂಡರಿಸಿದ್ದಾಳೆ ಮತ್ತು ಪಿನಾಕ ಬಿಲ್ಲಿಗೆ ಬಾಣಗಳನ್ನು ಹಚ್ಚಿದಳು ತಾಯಿ. ಅವು ಬಿಲ್ಲಿನ ದಾರವನ್ನು ದಾಟಿ ಕಿಡಿಗಳನ್ನು ಸುರಿಸುತ್ತಾ ಹಾರಿದವು. ದೇವಿಯ ಬಾಣಗಳನ್ನು ಯಾರು ನಿಲ್ಲಿಸುವವರಾಗಿದ್ದಾರೆ? ನಿಶಾನಗಳು ಮುರಿದವು, ಸಾರಥಿಯು ಮುಡಿದನು. ರುದ್ರನಿಗೆ ಶರೀರವು ದುಃಖವುಳ್ಳದ್ದಾಯಿತು. ಮತ್ತೆ ಬಾಣಗಳು ಬರ್ತಾ ಇರ್ತಕ್ಕಂಥದ್ದನ್ನು ನೋಡಿ ಆ ರುದ್ರನಿಗೆ ಬಹಳ ಕಡುಕೋಪ ಉಂಟಾಯಿತು. ಕಣ್ಣುಗಳನ್ನು ಬಿಡ್ತಾ ಇದ್ರೆ ಕಿವಿಗಳು ಸುರಿತಾ ಇದ್ವು. ಮೂಗಿನಿಂದ ಕಪ್ಪು ಹೊಗೆಯು ಸುರುಳಿಯಾಗಿ ಬರ್ತಾ ಇತ್ತು. ಅವಯವಗಳು ಬಿಸಿಯಾದವು. ಆ ರಕ್ಕಸನ ಸಿಟ್ಟು ಪ್ರಳಯಕ್ಕೆ ಸುಡುವ ರುದ್ರನಂತಿರಲು ಕೈಯಲ್ಲಿ ಶೂಲವನ್ನು ತೆಗೆದುಕೊಂಡು ಓಡಿ ಬರ್ತಾ ಇದ್ದಾನೆ ದೇವತೆಗಳ ಎದುರಿಗೆ. ಮತ್ತೆ ಮತ್ತೆ ಶಾಂತ ವಿಜಯಿಸುವುದು ಹುಸಿ
ದೇವತೆಗಳ ಸಮೂಹವು ಆ ಉರಿಯನ್ನ ಬುಗು ಬುಗು ಎಂಬುದಾಗಿ ಶಬ್ದವನ್ನು ಮಾಡುತ್ತಾ 10 ದಿಕ್ಕುಗಳಿಗೂ ಸುತ್ತುವರಿತಾ ಇತ್ತು. ಅಂತಹ ಈ ಗೆಲ್ಲುವುದು ಬಹಳ ಸುಳ್ಳು, ರಾಕ್ಷಸರಿಂದ ನಾವು ಸಾಯುತ್ತೇವೆಂದು ದೇವತೆಗಳು ಕಂಡ ಕಡೆಗೆ ಓಡಿ ಹೋಗುವುದಕ್ಕೆ ಹತ್ತಿದ್ರು ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ರು. ಕಂಡಳ ಸುರನ ಶೂಲ ದರ್ಪವ ಕಂಡಳೈ ದೇವತೆಗಳ ಭಯವನ್ನು ಕಂಡಳೆರಡನ್ನು ಅಂಜದಿರಿ ಎಂದ ಭಯವನ್ನು ಕೊಡುತ್ತಾ ಹುಟ್ಟಿಸಿದಳ ಕಳನ ಕರವದು ಚೆಂಡು ಶೂಲದಿ ನೆಗೆದಲಗು ಕೊಂಡು ದಿವಿಜರ ನೆಟ್ಟಿದುದು ಬೆನ್ನಟ್ಟಿದುದು ಎಂದ ಆ ಋತುಗ್ರನ ಶೂಲದ ವೇಗವನ್ನು ಆ ಶೂಲವನ್ನು ನೋಡಿ ದೇವತೆಗಳ ಭಯವನ್ನು ಎರಡನ್ನು ಜಗದಂಬೆ ಆಗಿರ್ತಕ್ಕಂಥ ತಾಯಿ ನೋಡಿ ಆ ದೇವತೆಗಳಿಗೆ ಅಭಯವನ್ನು ಕೊಟ್ಟು ಅಂಜಬೇಡಿರಿ ನೀವು, ಆ ಋತುಗ್ರನ ಕೈಯನ್ನ ಎಂಬುತ್ತಾ ಹೇಳ್ತಲೇ ಆ ಋತುಗ್ರನ ಕೈಯನ್ನು ಕಳೆದಿದ್ದಾಳೆ ತಾಯಿ. ಆ ಕೈ ಭಯಂಕರವಾದ ಶೂಲ ಸಹಿತವಾಗಿ ಮೇಲಕ್ಕೇರಿ ಆ ದೇವತೆಗಳನ್ನ ಸುತ್ತುವರಿದು ದೇವತೆಗಳನ್ನ ಬೆನ್ನಿಟ್ಟು ಓಡ್ತಾ ಇತ್ತು ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ರು. ಶೂಲದ ತುದಿಯನ್ನ ಬಾಣದಿಂದ ತುಂಡರಿಸಿದರು. ಆ ದೈತ್ಯರ ಸೈನ್ಯವನ್ನ ಕಷ್ಟಪಡಿಸಿದರು. ಆ ಋತುಗ್ರನಿಗೆ ಸಿಟ್ಟು ಇನ್ನೂ ಬಹಳ ಹೆಚ್ಚಾಯಿತು. ಎಚ್ಚರ ಉಳ್ಳವನಾಗಿ ಅತಿ ಬೇಗನೆ ಮೋಹನಾಸ್ತ್ರ ಅಂತಕ್ಕಂಥ ಒಂದು ವಸ್ತ್ರವನ್ನು ತೆಗೆದುಕೊಂಡು ಅದರ ಆಶ್ಚರ್ಯವನ್ನ ಏನೆಂಬುದಾಗಿ ಹೇಳ್ತಾ ಇದ್ದಾರೆ. ಅಂತಕ್ಕಂಥವನು ಆ ಮೋಹದ ಬಾಣವನ್ನು ಬಿಡ್ತಾ ಆ ಜಗನ್ಮಾತೆ ಆಗಿರ್ತಕ್ಕಂಥ ತಾಯಿಗೆ ಏನಿದ್ದಾರೆ ಹೇಳ್ತಾ ಇದ್ದಾನೆ. ಎಲೆ ಸ್ತ್ರೀಯೇ ಕೇಳು, ಈ ಮೋಹದ ಬಾಣವನ್ನು ತಡೆದುಕೊಂಡು ನೀನು ಜಗತ್ತಿನಲ್ಲಿ ಉಳಿದರೆ ಈ ಜಗತ್ತನ್ನು ಪಾಲಿಸುವುದು ಜಗತ್ತಿಗೆ ದೇವರೆಂಬುದು, ದೇವತೆಗಳು ಸೇವಕರೆಂಬುವರು. ಈ ವೇಳೆಯಲ್ಲಿ ಮಹಿಷನ ಸೈನ್ಯವನ್ನ ನಾಶ ಮಾಡುವುದು ಸತ್ಯ ಎಂಬುದಾಗಿ ತಿಳ್ಕೊಂತೇನೆ ಅಂತಕ್ಕಂಥದ್ದನ್ನ ಆ ತಾಯಿ ಎದುರಿಗೆ ಹೇಳ್ತಾ ಇದ್ದಾನೆ. ಮತ್ತೆ ಆ ಬತ್ತಳಿಕೆಯಿಂದ ಒಂದು ಮೋಹದ ಅಸ್ತ್ರವನ್ನು ತೆಗೆದು ಆ ರಾಕ್ಷಸರ ಮೇಲೆ, ರಾಕ್ಷಸರು ಆನೆ, ಕುದುರೆ, ರಥದೊಳಗೆ ಸಾರಥಿಯು, ಮಹಾವೀರರು, ರಥಿಕರು, ಬಹು ವಿಧದಿಂದ ಎಲ್ಲರೂ ಕೂಡ ಯುದ್ಧವನ್ನು ಮಾಡುವುದನ್ನು ಬಿಟ್ಟು ಆ ಯುದ್ಧ ಭೂಮಿಯಲ್ಲಿ ಮಲಗ್ತಕ್ಕಂಥದ್ದನ್ನು ನೋಡ್ತಾ ಇದ್ದ. ಇದೇನು ಆಶ್ಚರ್ಯ ಅಂತಕ್ಕಂಥ ಆಶ್ಚರ್ಯವನ್ನು ವ್ಯಕ್ತಪಡಿಸ್ತಾ ಇದ್ದಾನೆ ಆ ರುದ್ರ.
ಆಶ್ಚರ್ಯವನ್ನು ಪಡ್ತಾ, ಯಾವ ರೂಪಿನ ಸ್ತ್ರೀಗಳು ಇವರು, ಈಕೆಯು ಮಲಗಿರಬೇಕೆಂಬುದಾಗಿ ನಾವು ಬಾಣಗಳನ್ನು ಬಿಡ್ತಾ ಇದ್ರೆ ನಮ್ಮ ಸೈನ್ಯಗಳು ಕೂಡ ನಿದ್ದೆಗೊಳಗಾಯಿತು. ಪೂರಾ ಹಿಂದಕ್ಕೆ ಜಗ್ಗಲು ಏನಾಗುವುದು, ಈ ಭಯಂಕರವಾಗಿರ್ತಕ್ಕಂಥ ಹೆಚ್ಚಿನ ಬಾಣವು ಹೀಗೆ ಆಯಿತು. ಈಕೆಯು ಯಾವ ರೀತಿಯಿಂದ ಗೆಲ್ಲುವುದು ಎಂಬುದಾಗಿ, ಆ ದೇವಿಯನ್ನು ಗೆಲ್ಲುವುದು ಅಸಾಧ್ಯವಾಗಿದೆ ಎಂಬುದಾಗಿ ಅವನು ಮನಸ್ಸಿನಲ್ಲಿ ಅಂದುಕೊಳ್ತಾ ಇದ್ದಾನೆ. ಮತ್ತು ಶಿವನು ಬಸವೇಶ್ವರನಿಗೆ ಏನಂತಾಗಿ ಹೇಳ್ತಾ ಇದ್ದಾರೆ, ಬಸವೇಶ್ವರನೇ ಕೇಳು, ಜಗತ್ತನ್ನೇ ಮೋಹಿಸುವವಳೆಂದು ಹೋಗುತ್ತಿರಲು ಆಕೆಯನ್ನು ಮೂರ್ಛಿತಳಾಗುವಂತೆ ಮಾಡುವುದು ಅಸಾಧ್ಯವಲ್ಲವೇ? ಯಾರಿಗೂ ಶಕ್ಯವಿಲ್ಲ. ಅದು ಆ ದೇವಿಗೆ ಹೆದರಿ ರುದ್ರನು ಬಾಣವನ್ನು ಹಿಂದಕ್ಕೆ ಜಗ್ಗಿಕೊಡಲು ಆ ರಾಕ್ಷಸನು ನಿದ್ರೆಯಿಂದ ಎಚ್ಚರವಾದರು ಅಂತಕ್ಕಂಥದ್ದನ್ನು ವ್ಯಕ್ತಪಡಿಸಿದರು. ಮತ್ತೆ ಬಿಟ್ಟ ಬಾಣದ ನೆಲವನ್ನು ಕೂಡ ಜಗನ್ಮಾತೆಯಾಗಿರ್ತಕ್ಕಂತಹ ಆದಿಶಕ್ತಿಯು ಅರ್ಧದಲ್ಲೇ ತುಂಬಿಸಿದ್ದನ್ನು ನೋಡಿ ಆ ರುದ್ರಕನಿಗೆ ಬಹಳ ಕೋಪ ಬಂತು. ಶಾಂಭವ ಅಂತಕ್ಕಂಥ ಒಂದು ಶರವನ್ನ ಮಹತ್ತಾದ ಬಾಣವನ್ನ ಬಿಲ್ಲಿಗೆ ಸಂಧಿಸಿ ಗಟ್ಟಿಯಾಗಿ ನಗುತ್ತಾ, ಶಾಂಭವಿಯೇ ಕೇಳು, ಈ ಬಾಣವು ಹರಿಹರ ದೇವತೆಗಳ ಜಗತ್ತನ್ನು ಸಹ ಸುಟ್ಟು ಬಿಡುವುದು. ಇದನ್ನು ನೀನು ಗೆಲ್ಲದೆಯಾದರೆ ನೀನೇ ಪರಬ್ರಹ್ಮ, ಹೌದು ಸತ್ಯ ಎಂಬುದಾಗಿ ಆ ಶಾಂಭವ ಶರ ಅಂತಕ್ಕಂಥದ್ದನ್ನು ದೇವತೆಗಳ ಮೇಲೆ ಹೂಡಿ ಬಿಡ್ತಾ ಇದ್ದಾನೆ. ಮತ್ತೆ ಶತಕೋಟಿ ಸಂಖ್ಯೆಯೋ ಆಡಲೆ ಮಹಿಷಾಸುರರು ಶತಸಂಖ್ಯೆ ತೋರಿದರು, ಶತಸಂಖ್ಯೆ ತೋರಿದರು. ಈಡಿರೋ ಕಾಡ್ಕೋಣ ಹುಲಿ ಕಾಡ ಸಿಂಹವು ಶರಬಹುದು ಆಡಲೆ ಜಗದ ಗರದಲ್ಲಿ ತೋರಿದವು ಕೇಳೆಂದ, ತೋರಿದವು ಕೇಳೆಂದ. ಆ ಶಾಂಭವ ಅಂತಕ್ಕಂಥ ಬಾಣವನ್ನ ಬಿಟ್ಟ ತಕ್ಷಣದಲ್ಲಿ ಏನಾಯಿತು, 100 ಕೋಟಿ ರುದ್ರರು ಈ ಜಗತ್ತಿನ ಅಡ್ಡಬಿಂದು ಕೂಡ ಕಾಣ್ತಾ ಇದ್ದಾರೆ, 100 ಕೋಟಿ ಮಹಿಷಾಸುರರು ಕಾಣ್ತಾ ಇದ್ದಾರೆ. ಬಹುವಾಗಿ ತಿವಿಯುವ ಕಾಡುಕೋಣ, ತೋಳ, ಹುಲಿ, ಭಯಂಕರವಾಗಿರ್ತಕ್ಕಂಥ ಸಿಂಹ, ಶರಗು ಪಕ್ಷಿ, ಭೂತಗಳು ಈ ಜಗದ ತುಂಬಲು ಕೂಡ ಆ ಜಗದಂಬೆ ಆಗಿರ್ತಕ್ಕಂಥ ತಾಯಿಗೆ ಕಾಣ್ತಾ ಇದ್ದೇವೆ. ಈ ಆಶ್ಚರ್ಯದಿಂದ ಕೂಡ ನಾವು ನೋಡ್ತಾ ಇದ್ವು ಅಂತಕ್ಕಂಥದ್ದನ್ನ ಶಿವನು ಬಸವೇಶ್ವರಿಗೆ ಹೇಳ್ತಾ ಇದ್ರು. ಮತ್ತು ಕಂಡರಿ ಒಪ್ಪಾತ ದೇವಿಗರು ಬಂಡತನವಾಯ್ತಮ್ಮ ಗೊತ್ತಿಯೋ, ಚಂಡ ಶರವಿದು ದೇವಿ ಜಯಿಸಿದಳುಳುವೆ ವಲ್ಲದೊಡೆ, ಉಳುವೆಯಲ್ಲದೊಡೆ. ಹಿಂಡುವರು ಎಮ್ಮ ಸುವನಿಗಳ ನಿಂದೆಯರು ಎಂಬೆನುತ್ತಲೆಲ್ಲರೂ ಕಂಡ ಕಡೆ ಓಡಿದರು ದೇವಿಯ ನುಡಿದು ಕೇಳೆಂದ, ದೇವಿಯ ನುಡಿದು ಕೇಳೆಂದ. ದೇವತೆಗಳು ಈ ಅಪಶಕುನವನ್ನು ಕಂಡರು. ನಮ್ಮ ಬುದ್ಧಿಯು ನಾಚಿಕೆಗೇಡಾಯ್ತಲ್ಲ, ಈ ಭಯಂಕರವಾಗಿರ್ತಕ್ಕಂಥ ಬಾಣವನ್ನು ನಾಶ ಮಾಡದೇ ಇದ್ದರೆ ನಾವು ಉಳಿಯುವುದಿಲ್ಲ. ಆದರೆ ಈ ನೀಚ ದುಷ್ಟರು ನಮ್ಮನ್ನ ಕೊಲ್ಲುವರೆಂಬುದಾಗಿ ದೇವಿಯನ್ನು ಬಿಟ್ಟು ಮನಸ್ಸಿಗೆ ಬಂದ ಕಡೆಗೆ ಹೆದರಿ ದೇವತೆಗಳೆಲ್ಲ ಕೂಡ ಚಲಾಪಿಸಿಯಾಗಿ ಹೋಗಿರ್ತಕ್ಕಂಥದ್ದನ್ನು ನಾವು ನೋಡಿದೆವು ಅಂತ ಹೇಳಿ ಹೇಳ್ತಾ ಇದ್ರು. ಮತ್ತೇನಾಯ್ತು, ಆಯನು ತಲಬ್ಬರಿಸಿ ಸರಳಿನ ಮಾಯ ಸೇನೆಯ ಬಿಡಲು ಎಲ್ಲವೂ ಮಾಯವಾದುದು ಬಹಳ ಮನುಷ್ಯರು ಸರ್ವಬಲ ಸಹಿತ, ಸರ್ವಬಲ ಸಹಿತ. ಸಾಯಸದಲೆಂದ
ಆ ಬಾಣದ ಮಾಯೆಯನ್ನು ಉಸುರಿನಿಂದ ಎಳೆದುಕೊಳ್ಳುವ ಮನುಷ್ಯನ ಸರ್ವ ಬಲ ಸಹಿತ ಕಾಣದಂತಾಯಿತು. ಪ್ರಯತ್ನದಿಂದ ಹೊಡೆದ ಬಾಣವು ಮಾಯಾರಹಿತ ದೇವಿಗೆ ಅಡಗಿತು. ಎಲ್ಲವೂ ಆ ದೇವಿಯ ಮಾಯೆಯು. ರಾಕ್ಷಸರು ಇದನ್ನು ತಿಳಿದವರಾಗಿದ್ದರು. ಮತ್ತೆ ಮತ್ತು ಆ ಯಾರ ಬಾಣವು ಅವರ ಮೇಲೆಯೇ ಏನಾದರೂ ಮಾಡಬಹುದೇ? ಈ ವಿಚಾರಗಳಿಂದ ರಾಕ್ಷಸರು ಎಂಥ ಮೂಢರು! ಶಾಂಭುವ ಬಾಣವು ತೀರಲು ಸಿಟ್ಟಿನಿಂದ ಭಯಂಕರವಾಗಿರ್ತಕ್ಕಂಥ ಗದೆಯನ್ನು ತೆಗೆದುಕೊಂಡು ಆ ರುದ್ರಕನ್ನು ಬರುತ್ತಿರುವಾಗ ಶ್ರೇಷ್ಠ ಬಾಣಗಳಿಂದ ಆ ರುದ್ರಕನ ದೊಡ್ಡ ರುಂಡವನ್ನ ಜಗನ್ಮಾತೆಯಾಗಿರ್ತಕ್ಕಂಥವನ್ನೇ ಧರಿಸಲು ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ರು. ಮತ್ತೆ ಜಗನ್ಮಾತೆಯಾಗಿರ್ತಕ್ಕಂತಹ ಋತುಕನ ತಲೆಯನ್ನು ತೆಗೆದಿದ್ದಾರೆ. ಆ ರುಂಡ ಏನ್ ಮಾಡ್ತಾ ಇದೆ? ಗದೆಯನ್ನ ಹಿಡಿದು ನಿಲುಕಿ ಆ ದೇವತೆಗಳ ಸೈನ್ಯದ ಎದುರಿಗೆ ಹೊಡೆಯುತ್ತಾ ಇದೆ ಮತ್ತು ಸಿಂಹದ ಕಡೆ ಹೊಡಿತಾ ಇದೆ. ಆ ಶಾಂಭುವಿನ ಮೇಲೆ ಬಹುಬಾಣಗಳನ್ನು ಹೊಡಿತಾ ಇದೆ. ಆ ಪರದೇವತೆಯು ಆನಂದ ಉಳ್ಳವರಾಗಿ ಭಲೆ ವೀರ ಶಹಬಾಷ್ ಎಂಬುದಾಗಿ ಇದು ಮಾಡ್ತಾ ಇರ್ತಕ್ಕಂಥದ್ದನ್ನ ಕಾಣ್ತಾ ಇದ್ರು. ಮತ್ತೇನಾಯ್ತು? ಸರಿಯ ಸತ್ವವು ಬಳಿಕ ಧರಣಿ ಹೊರಗಿದಾಗ ರುದ್ರ ಉಂಡವು ಅವರಗಿದ ಮಹಾಬಲವು ಬಲುರಥಿಕರು ಒಗ್ಗಾಯ್ತು ಹರಣ ತಡೆದರು ದೇವಿ ತಡಹಿಯ ಮುರುಳಿದರು ನೂರು ಕ್ಷೋಣಿಯೋ ಬರಿಯ ಬಲವದ ನಾರು ಬಲ್ಲರು ಋಷಭ ಕೇಳೆಂದ ಆ ರುದ್ರಕನ ರುಂಡವನ್ನು ಯಾವ ಕಡಿದ ಆಯಿತು ಅವನಿಗೆ ಶಕ್ತಿಯು ಕಡಿಮೆಯಾಗಿ ಭೂಮಿಯ ಮೇಲೆ ಒದ್ದಾಡಿ ಬಿದ್ದು ಆ ಮಹಾಬಲವು ರಥಿಕರು ಕೂಡಿ ದುಃಖಪಟ್ಟರು. ಆ ದೇವತೆಯನ್ನು ತಡಹಿ ಪ್ರಾಣವನ್ನು ಕಳೆದುಕೊಂಡರು. 100 ದೊರೆಗಳು ಸತ್ತರು. ಉಳಿದ ಬಲ ಲೆಕ್ಕವಿಲ್ಲದಷ್ಟು ನಾಶವಾಯಿತು. ಅಂದ್ರೆ ರುದ್ರಗ್ರ ಅಂದ್ರೆ ಕೋಪ ಸಾಮಾನ್ಯವಲ್ಲ. ರುದ್ರನಿಗೆ ಎದುರಾಗಿ ನಿಂತವರು ಅಂದರೆ ಸಿಟ್ಟನ್ನ ಬಿಟ್ಟವರು ಜಗತ್ತಿನಲ್ಲಿ ಯಾರೂ ಇಲ್ಲ. ಹರಿಹರರು ಮೊದಲಾಗಿ ಎಲ್ಲರೂ ಕೂಡ ಸಿಟ್ಟಿನ ಆಶ್ರಯ ಮಾಡಿರುವರು. ಸಿಟ್ಟು ಹುಟ್ಟುವ ಕಾರಣ ತನ್ನ ಶಿರಸತಿಗಳನ್ನು ಅಪಹರಿಸುವುದು, ಸುಳ್ಳು ಚಾಡಿ ನಿಂದೆ ನಿಷ್ಠೂರ ಮಾತುಗಳಿಂದ ಮನಸ್ಸಿಗೆ ಅನೇಕ ರೀತಿಯಿಂದ ಕಷ್ಟಪಡಿಸುವುದು, ಶರೀರಕ್ಕೆ ಅನೇಕ ರೀತಿ ಕಷ್ಟವು ಅನ್ಯರಿಂದ ಉಂಟಾಗಲು ಸಿಟ್ಟು ಬರುವುದು. ಮತ್ತು ನಾವು ಎಷ್ಟೇ ಕೋಪದಿಂದ ಬಂಡೆಯನ್ನು ಬುದ್ಧಿದಿರುವ ನಾವು ಬಂಡೆಗಾಗುವುದೇ. ಅಗ್ನಿಯಂತಿರುವ ಸಿಟ್ಟನ್ನು ತನ್ನಲ್ಲಿಟ್ಟುಕೊಂಡರೆ ತನ್ನನ್ನೇ ಸುಡುವುದು. ಕೋಪವೆಂಬುದು ಪಾಪದ ನೆಲೆಗಟ್ಟು. ಕೋಪಗಳು ನೇಣು ಹರಿದಂತೆ ಕೋಪಿತ ನರಕಕ್ಕೆ ಬೀಳುವನೆಂಬುದಾಗಿ ಸರ್ವಜ್ಞ ಕವಿಗಳು ನುಡಿದಿರುವರು. ಅನ್ಯರಿಂದ ನಮಗೆ ಯಾವ ರೀತಿಯಿಂದಲಾದರೂ ಕಷ್ಟ ಬಂದಲ್ಲಿ ಅದು ನಮ್ಮ ಕರ್ಮಾನುಸಾರವಾಗಿಯೇ ಬಂದಿರುವುದಲ್ಲದೆ ಅನ್ಯರು ದುಃಖ ಕೊಡಲು ಕಾರಣವಲ್ಲವೆಂಬುದಾಗಿ ಶಾಂತನಾಗಬೇಕಲ್ಲದೆ ತಿರುಗಿ ಅನ್ಯರಿಗೆ ಕೇಡು ಬಯಸಿದರೆ ಅದು ಚಕ್ರಬಡ್ಡಿಯಂತೆ ನಮಗೆ ಪ್ರತಿಧ್ವನಿಯಂತೆ ಸಂಭವಿಸುವುದು. ಸಿಟ್ಟು ತನಗೆ ಕೇಡು, ಶಾಂತಿಯು ಪರನಿಗೆ ಕೇಡು. ಸಿಟ್ಟು ಬಂದಾಗ ಸ್ವಲ್ಪ ಹೊತ್ತು ದೇವರ ಧ್ಯಾನವನ್ನಾಗಲಿ ನೀತಿಯ ಶಾಸ್ತ್ರವನ್ನಾಗಲಿ ಓದುವುದನ್ನಾಗಲಿ ಮಾಡಲು ಸಿಟ್ಟು ಇಳಿಯುವುದು. ಸಿಟ್ಟಿನ ಕೈಯಲ್ಲಿ ಬುದ್ಧಿಯನ್ನು ಕೊಡಬಾರದು. ಇವೆಲ್ಲವುಗಳನ್ನು ಸಿಟ್ಟನ್ನು ಜಯಿಸುವುದು ಶಾಂತಿಯೇ ಪರಮೋಪಾಯವು. ಅನ್ಯರು ತನ್ನನ್ನು ಕೊಲ್ಲಲು ಯತ್ನಿಸಿದರು.
ಕಾಯುವ ದೇವರಿದ್ದಾನೆ, ಅವನ ಆಜ್ಞೆಯ ವಿನಃ ಏನು ನಡೆಯುವುದಿಲ್ಲ ಎಂಬುದಾಗಿ ಸಮಾಧಾನಿಯಾಗಿರಬೇಕು. ಶಾಂತಿ ಹೊಂದಿದವರನ್ನ ಪೊರೆವನೆಂಬಿರು ಶಾಂತಿ ಹೊಂದಿದವರನ್ನ ಪೊರೆವೆನೆಂಬರು, ಬೈದವರನ್ನು ಬಂಧುಗಳೆಂಬೆನು, ನಿಂದಿಸಿದವರನ್ನು ತಂದೆ ತಾಯಿಗಳೆಂಬೆನು, ಜಗಿದವರನ್ನು ಜನ್ಮ ಬಂಧುಗಳು, ಆಡಿಕೊಂಡವರನ್ನು ಆಳ್ವರು ಎಂದೆನು ಎಂಬ ಬಸವಣ್ಣನವರು ಹೇಳಿದ ವಚನಗಳನ್ನು ಲಕ್ಷ್ಯದಲ್ಲಿಟ್ಟುಕೊಂಡರೆ ಸಾಕು. ಸುಜ್ಞಾನಿಗಳಿಂದ ಸಿಟ್ಟು ತನ್ನ ವಶವಾಗುವುದು. ಮತ್ತು ಬಹಳ ಶೋಣಿತ, ಬಹಳ ನೆನವಸೆ, ಬಹಳ ಮೆದು ರಸ್ತೆಗಳು ಕಂಡವು, ಬಹಳ ಭೂತೌರಾದ ಮರುಳಿನ ತಂಡಗಳ ಕಂಡು ಬಹಳ ಬಗೆಯಲ್ಲಿ ಅಮ್ಮ ರಕ್ಷಿಸಿ ಬಹಳ ಸಾಕ್ಷಿಯ ಎನ್ನುತ್ತ ನಿಮಿಷರು, ಬಹಳ ದೆಮ್ಮೆನೆದರು ಚಿದಾನಂದಾತ್ಮ ಗುರುವರನ ಬಹಳ ರಕ್ತ ಹೆಪ್ಪುಗೊಟ್ಟಿನ ನೋವು, ಮೆದುಳು ಎಲುಬು ಮಾಂಸಗಳನ್ನು ಭೂತ ಪಿಶಾಚಿಗಳ ಸಮೂಹವನ್ನು ಕಂಡು ಸರ್ವ ಸಾಕ್ಷಿಯಾಗಿರ್ತಕ್ಕಂಥ ದೇವಿಯೇ ಬಹು ರೀತಿಯಿಂದ ನಮ್ಮನ್ನು ರಕ್ಷಿಸಿದೆ ಎನ್ನುತ್ತಾ ದೇವತೆಗಳು ಶ್ರೀ ಚಿದಾನಂದ ಗುರುಗಳನ್ನು ದೇವಿಯನ್ನು ಬಹಳ ಸ್ತೋತ್ರವನ್ನು ಮಾಡ್ತಾ ಇದ್ರು. ಇಲ್ಲಿ ಶ್ರೀಮದ್ ಪರಮಹಂಸ ಪರಿವ್ರಾಜಕಾಚಾರ್ಯ ಶ್ರೀ ಚಿದಾನಂದ ಗುರುವರಿಗೆ ಚರಣ ಪದ್ಮಲೇಪ ಶ್ರೀ ಚಿದಾನಂದ ಅವಧೂತ ವಿರಚಿತ ಪಾರ್ವತಿ ಮಹಾತ್ಮ ತಿರುವಮ್ಮ ಉದಗ್ರ ವಧೋ ನಾಮ ಪಂಚಮೋಧ್ಯಾಯ ಸಂಪೂರ್ಣಂ ಅಧ್ಯಾಯ 5 ಪದ 283 ಮಂಗಳಮಸ್ತು ಎಂಬುದಾಗಿ ಈಗ 5ನೇ ಅಧ್ಯಾಯವು ಸಂಪೂರ್ಣವಾಯಿತು. 5ನೇ ಅಧ್ಯಾಯಕ್ಕೆ ಮಂಗಳವನ್ನು ಮಾಡುತ್ತಾ ಸರ್ವರಿಗೂ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಮಂಗಳವನ್ನು ಮಾಡ್ತಾ ಇದ್ದೇವೆ. ಲಿಂಗ ಪೂಜೆಯ ಮಾಡಿರೋ ನಿಮ್ಮೊಳು ಪ್ರಾಣ, ಲಿಂಗ ಪೂಜೆಯ ಮಾಡಿರೋ, ಲಿಂಗ ಪೂಜೆಯ ಮಾಡಿರೋ ನಿಮ್ಮೊಳು ಪ್ರಾಣ, ಲಿಂಗ ಪೂಜೆಯ ಮಾಡಿರೋ, ಗಂಗೆಯ ಮುನೆಗಾಳ ಸಂಗಮದೊಳು ಮಿಂದು, ಗಂಗೆಯ ಮುನೆಗಾಳ ಸಂಗಮದೊಳು ಮಿಂದು, ಶೃಂಗಾಟದೋ ಬರಿಯ ರಂಗೋ ಮಂಟಪದೊಳು, ಶೃಂಗಾರದೋ ಬರಿಯ ರಂಗ ಮಂಟಪದೊಳು, ಲಿಂಗ ಪೂಜೆಯ ಮಾಡಿರೋ ನಿಮ್ಮೊಳು ಪ್ರಾಣ, ಲಿಂಗ ಪೂಜೆಯ ಮಾಡಿರೋ, ಪರಭಕ್ತಿ ಜಲವ ನೀಡಿ ಮಂಜನ ಗೈದು ವಿರತಿ ಗಂಧವನ್ನೇ ತೀಡಿ, ಪರಭಕ್ತಿ ಜಲವ ನೀಡಿ ಮಂಜನ ಗೈದು ವಿರತಿ ಗಂಧವನ್ನೇ ತೀಡಿ, ಹರಣೇಂದ್ರಿಯಗಳೆಂಬ ತಿರುಗುವ ಅಕ್ಷತೆ ಇಟ್ಟು, ಹರಣೇಂದ್ರಿಯಗಳೆಂಬ ತಿರುಗುವ ಅಕ್ಷತೆ ಇಟ್ಟು, ಹರಿವೆಂಬ ನಿರ್ಮಲ ಸರಸ ಪುಷ್ಪವ ಸೂಡಿ, ಹರಿವೆಂಬ ನಿರ್ಮಲ ಸರಸ ಪುಷ್ಪವ ಸೂಡಿ, ಲಿಂಗ ಪೂಜೆಯ ಮಾಡಿರೋ ನಿಮ್ಮೊಳು ಪ್ರಾಣ, ಲಿಂಗ ಪೂಜೆಯ ಮಾಡಿರೋ, ಹರುಷವೆಂಬುವ ಧೂಪವ ಸಮರ್ಪಿಸಿ ವರಬಿಂದು ರುಚಿ ದೀಪವ, ಹರುಷವೆಂಬುವ ಧೂಪವ
ಪಾರ್ವತ ಪದೆಗೆ ಹರ ಹರ ಮಹಾದೇವ ಆದಿಶಕ್ತಿ ಪಾದಾರಿಂದಲೇ ಗೋವಿಂದ